ನಮಸ್ಕಾರ ಎಲ್ರಿಗೂ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಒಂದು ರುಚಿಕರವಾದಂಥ ತಿಂಡಿನ ಈಗ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ರೆಸಿಪಿನ ಮಾಡೋದಕ್ಕೆ ಒಂದೇ ಒಂದು ಕಪ್ಪು ಗೋಧಿ ಇಟ್ಟಿದ್ರೆ ಸಾಕಾಗುತ್ತೆ ನೋಡಿ. ಒಂದು ಬಟ್ಲನ್ನು ತೊಗೋಬೇಕಾಗತ್ತೆ. ಅದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಂತರ ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಈ ರೀತಿ ಕಲಿಸ್ಕೊಳ್ತಾ ಬರಬೇಕು. ಬಿಸಿನೀರನ್ನು ಬಳಸೋದ್ರಿಂದ ಹಿಟ್ಟು ತುಂಬಾ ಮೃದುವಾಗಿ ಸಾಫ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು, ಅಂದರೆ ನಮಗೆ ಮುಟ್ಟಕ್ಕೆ ಸಾಧ್ಯ ಆಗೋಷ್ಟು ಬೆಚ್ಚಗಿನ ನೀರನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಬರಬೇಕು. ಈ ಥರ ಅದಕ್ಕೆ ಬಂದ ಮೇಲೆ ಸ್ವಲ್ಪ ಅಂದರೆ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆನ ಹಾಕಿ ಚೆನ್ನಾಗಿ ಒಂಚೂರು ಹಿಟ್ಟನ್ನು ಕಲಸಿ ಒಂದು 5 ನಿಮಿಷಗಳ ಕಾಲ ಹಾಗೆಯೇ ಹಿಟ್ಟನ್ನು ನೆನೆಯೋದಕ್ಕೆ ಅಂತೇಳಿ ಬಿಡಬೇಕು. ಸೊ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ರೆಡಿಯಾಗಿದೆ ಅಂತ ನೀವೇ ಇಲ್ಲಿ ನೋಡಬಹುದು. ಹಿಟ್ಟು ಸಾಫ್ಟ್ ಆಗೋ ಹೊತ್ತಿಗೆ ಈ ಮಧ್ಯದಲ್ಲಿ ನೋಡಿ ಸಣ್ಣಗೆ ಈರುಳ್ಳಿನ ಹಚ್ಕೋಬೇಕಾಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡು ಹಾಕ್ಕೊಳ್ಬೇಕು ಒಂದು ಬಟ್ಲಿಗೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೋಬೇಕು. ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 2ರಿಂದ 3 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಿಗೆ 1-2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಬಿಟ್ಟು ಮಿಶ್ರಣ ಮಾಡಿಕೊಂಡ್ರೆ ನೋಡಿ ಇದು ರೆಡಿಯಾಗಿದೆ. ಸೊ ಪಟ ಅಂಥೇಳಿ ಮಾಡ್ಕೊಬೋದು. ಮನೆಯಲ್ಲಿ ಚಪಾತಿ ಹಿಟ್ಟಿದೆ ಅಂತಂದರೆ ನೀವು ಹಿಟ್ಟನ್ನು ಕಲಸೋ ಅವಶ್ಯಕತೆ ಕೂಡ ಇರಲ್ಲ. ಸೊ ಹಾಗೆಯೇ ಈ ರೆಸಿಪಿನ ಮಾಡ್ಕೊಳ್ಬಹುದು ನೋಡಿ. ಈಗ ಮೊದಲನೇದಾಗಿ ನೋಡಿ, ನಾನು ಈಗಾಗಲೇ ಚಪಾತಿ ಹಿಟ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೆ ಅಲ್ವಾ. ಹಿಟ್ಟನ್ನು ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಚಪಾತಿ ಮಾಡೋ ಥರನೇ ಲಟ್ಟಿಸ್ಕೋಬೇಕಾಗತ್ತೆ. ನಂತರ ಇವಾಗ ಅದ್ರ ಮೇಲೆ ನಾವೇನು ಈರುಳ್ಳಿ ಮಿಶ್ರಣ ಸಿದ್ಧ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ರೋಲ್ ಮಾಡ್ಕೋಬೇಕಾಗತ್ತೆ. ರೋಲ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು. ಈ ಸೈಡ್ನಲ್ಲಿ ಈ ಥರ ಬಿಟ್ಕೊಂಡ್ರೆ ಈ ರೀತಿ ಮೇಲ್ಭಾಗದಲ್ಲಿ ಸೇರಿಸಿ ಪ್ರೆಸ್ ಮಾಡ್ಕೋಬೇಕು. ಇವಾಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಲ್ವ ನೋಡಿ, ಈ ಥರ ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡಿದರೆ ಆಯಿತು. ಸೊ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಈ ಥರ ಕೈನಲ್ಲಿ ಹಿಡ್ಕೊಂಡಾದರೂ ಹೀಗೆ ಪ್ರೆಸ್ ಮಾಡ್ಕೋಬೋದು. ಹಿಟ್ಟನ್ನು ನಾದ್ಕೊಂಡು ಈ ಕೋಟಿಂಗಿಗೆ ಎಲ್ಲ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಸೊ ಈರುಳ್ಳಿದು ಮಿಶ್ರಣವನ್ನು ಹಾಕ್ಬಿಟ್ಟು ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಆಯಿತು ನೋಡಿ. ಇವಾಗ ಸ್ಟವನ್ನು ಹಚ್ಚೋಣ. ಸ್ಟವನ್ನು ಹಚ್ಚಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿ ಇಡೋಣ. ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಈಗಾಗಲೇ ನಾವು ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ಒಂದೊಂದನ್ನೇ ಈ ರೀತಿ ಎಣ್ಣೆಯಲ್ಲಿ, ಅಂದರೆ ತುಂಬ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ, ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ. ಚೂರು ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನಾವು ಸಿದ್ಧ ಮಾಡ್ಕೊಂಡಿರೋಂಥ ಒಂದೊಂದೇ ಪೀಸಸನ್ನು ಈ ರೀತಿ ತೆಗೆದು ಬಾಣಲಿನಲ್ಲಿ ಹಾಕಬೇಕಾಗುತ್ತೆ ನೋಡಿ. ಒಂದು ಕಡೆ ಈ ಥರ ಇಟ್ಟ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ನಂತರ ಲಿಡ್ಡನ್ನು ತೆಗೆದು ಇದನ್ನು ರೊಟೇಟ್ ಮಾಡೋದು. ನೀವೇ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಅನ್ನೋದು ಬಂದಿದೆ. ಒಂದು ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡೋದಕ್ಕೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಯಮ್ಮಿಯಾಗಿರುತ್ತೆ. ಈ ಹೊರಗಡೆಯಿಂದ ಅದು ಇದು ಜಂಕ್ ಫುಡ್ಡು ಏನೇನೋ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ತಿಯಾಗಿ ನಾವು ಮನೆಯಲ್ಲಿ ಬಳಸೋವಂಥ ಕುಕ್ಕಿಂಗ್ ಆಯಿಲನ್ನು ಬಳಸಿ ಮಾಡೋ ಅಂಥದ್ದು ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ಏನೇ ಮಾಡಿಕೊಟ್ರು ಆಲ್ಮೋಸ್ಟ್ ಹೆಲ್ತಿಯಾಗಿರುತ್ತೆ. ಹೊರಗಡೆಯಿಂದ ಅದು ಇದು ಪ್ಯಾಕೆಟ್ ಫುಡ್ಡೆಲ್ಲ ಕೊಡೋ ಬದಲಿಗೆ ಮನೆಯಲ್ಲೇ ಈ ರೆಸಿಪಿನ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಎಳ್ಳೆಲ್ಲ ಬಳಸಿರ್ತೀವಿ, ಸೊ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಎರಡೂ ಕಡೆ ಚೆನ್ನಾಗಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಒಂದು ರೆಸಿಪಿ ನೋಡೋದಕ್ಕೆ ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ನೋಡಿ ಈ ಥರ ನಾವು ಇದನ್ನು ಬಿಡಿಸಿದ್ರೆ
ಪದ್ರವಾಗಿ ಈ ಥರ ಬಿಟ್ಕೊಳ್ಳುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ಮಕ್ಳಿಗಂತೂ ಸ್ಕೂಲಿಂದ ಬಂದಾಗ ಈ ರೆಸಿಪಿ ಮಾಡಿಕೊಟ್ರೆ ನೀವು ವಿಡಿಯೋ ತನಕ ನೋಡಿ, ಎಷ್ಟು ಇಷ್ಟಪಡ್ತಾರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಥರ ಲೇಯರ್ ಥರ ಬರುತ್ತೆ, ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಮತ್ತು ಪಟ್ ಅಂತ ಹೇಳಿ ಮಾಡ್ಕೋಬಹುದು ಈ ಒಂದು ರೆಸಿಪಿಯನ್ನು ನೋಡಿ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಇನ್ನೇಕೆ ಲೈಕ್ ನೀಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಈ ಒಂದು ರೆಸಿಪಿನ ನನ್ನ ಮಕ್ಕಳು ಸ್ಕೂಲಿಂದ ಬರೋವಂಥ ಟೈಮಿಗೆ ಮಾಡಿದ್ದೆ. ಸೊ ಅವ್ರಿಗೆ ತುಂಬಾ ಇಷ್ಟ ಆಯಿತಾ ಇಲ್ವಾ, ಏನು ಹೇಳ್ತಾರೆ, ಅವರ ರಿವ್ಯೂಸ್ ಏನು, ನೀವು ಈಗ ಅವರು ಹೇಳೋದನ್ನೇ ಕೇಳಿ. ಈಗಾಗಲೇ ನಾನು ಸಾಕಷ್ಟು ಮಕ್ಕಳಿಗೆ ಹೆಲ್ತಿಯಾಗಿರೋಂಥ ರೆಸಿಪಿ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ. ಎಲ್ಲ ಐ ಕಾರ್ಡ್ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಸಖತ್ತಾಗಿದೆಯಾ? ನಿಜವಾಗ್ಲೂ ಸಖತ್ತಾಗಿದೆ. ಇಷ್ಟ ಆಯಿತಾ? ಈ ಹೊರಗಡೆ ಎಲ್ಲ ಪಪ್ಸ್ ಎಲ್ಲ ತಿಂತಿರಲ್ಲ, ಅದಕ್ಕಿಂತ ಚೆನ್ನಾಗಿದೆಯಾ? ಖಂಡಿತ ನೀವು ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಈ ಒಂದು ರುಚಿಕರವಾದ ರೆಸಿಪಿನ ಮಾಡಿಕೊಡಿ. ಸೊ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಯಿತು, ಇಷ್ಟಪಟ್ಟು ತಿಂತಾ ಇದ್ದಾರೆ. ತಗೊಳ್ರಿ, ನಿನಗೆ ಅವನಿಗೆ ಇಬ್ಬರಿಗೆ, ನಿಂಗೆ 2 ಅವ್ನಿಗೆ 2 ಕಿತ್ತಾಡಬೇಡ್ರಿ. ಮತ್ತೆ ಇಲ್ಲಿ ಇಟ್ಕೊಳ್ರಿ ಪ್ಲೇಟು.